ಓಂ ಶಾಂತಿ. ಇಂದಿನ ಸೊಸೈಟಿಗೆ, ಇಂದಿನ ಗೌರ್ಮೆಂಟಿಗೆ ಬಹಳ ದೊಡ್ಡ ಪ್ರಶ್ನೆ, ಯುವಕರನ್ನು ರಕ್ಷಿಸುವುದು ಹೇಗೆ? ಯುವಕರಿಗೆ ಮಾರ್ಗದರ್ಶನ ಮಾಡುವವರು ಯಾರು? ಯುವಕರ ಶಕ್ತಿಯಿಂದ ದೇಶದ ಶಕ್ತಿಯನ್ನು, ದೇಶದ ಪ್ರಭೆಯನ್ನು ವಿಶ್ವದ ಮುಂದೆ ಪ್ರಜ್ವಲಿಸುವುದು ಹೇಗೆ? ಯಾವ ಸಾಧನೆಗೂ ಯುವ ಸಂಘಟನೆ, ಯಾವ ಆವಿಷ್ಕಾರಕ್ಕೂ ಯುವ ಶಕ್ತಿ ಬೇಕು. ಇತಿಹಾಸವನ್ನು ಸ್ಟಡಿ ಮಾಡಿದಾಗ ಜಗತ್ತಿನ ಎಲ್ಲ ಸಾಧನೆಗಳನ್ನು ಮ್ಯಾಕ್ಸಿಮಮ್ ಟೇಕ್ ಇಟ್ ಫಾರ್ 90% ಯುವ ಕಾಲದಲ್ಲೇ ಎಲ್ಲರೂ ತಮ್ಮ ಸಾಧನೆಗಳನ್ನು ಮಾಡಿ ದೊಡ್ಡ ರಾಜ ಆಗಿದ್ದಾರೆ, ಅತ್ಯಂತ ಶ್ರೇಷ್ಠವಾದ ಸ್ಪೀಕರ್ ಆಗಿದ್ದಾರೆ, ಪವರ್ಫುಲ್ ಸೈಂಟಿಸ್ಟ್ ಆಗಿದ್ದಾರೆ, ಅಥವಾ ಶ್ರೇಷ್ಠವಾದ ದೇಶದ ರಕ್ಷಣೆಯ ಕೊಡುಗೆಯಾಗಿದ್ದಾರೆ. ಯಾವ ರಂಗದಲ್ಲೂ ಸಾಧನೆ ಮಾಡಬೇಕಾದ್ರೆ ಯುವ ಕಾಲವೇ ಬೇಕು. ಯುವ ಕಾಲ ಹೇಗೆ ಸಾಧನೆಗೆ ನಮ್ಮನ್ನು ಎತ್ತಿ ಒಯ್ಯುವ ಸರ್ವಶಕ್ತಿ ಇದೆಯೋ, ಯುವ ಕಾಲದಲ್ಲಿ ಮಾರ್ಗ ತಪ್ಪಿದರೆ, ಹೆಜ್ಜೆ ಎಡವಿದರೆ ಪಾತಾಳಕ್ಕೆ ಧುಮುಕಿಸುವ ಶಕ್ತಿ ಯುವ ಕಾಲಕ್ಕಿದೆ. ಎಷ್ಟು ಜನ ಗ್ರೇಟ್ ವಿಲನ್ಸ್ ಆಗಿದ್ದಾರೋ, ಡಕಾಯಿಟ್ಸ್ ಆಗಿದ್ದಾರೋ, ಎಷ್ಟೆಲ್ಲ ಕ್ರಿಮಿನಲ್ ಮೈಂಡೆಡ್ಲೆ ಕ್ರೈಮ್ಸ್ ಮಾಡಿದರು, ಮ್ಯಾಕ್ಸಿಮಮ್ ಯುವ ಕಾಲದಲ್ಲಿ. ದೇಶಕ್ಕೆ ಘಾತುಕರು ಆಗಿದ್ದಾರೆ ಯುವ ಕಾಲದಲ್ಲಿ. ಆದ್ದರಿಂದ ಯುವಕರ ಟ್ರೈನಿಂಗ್, ತರಬೇತಿ, ಪ್ರಶಿಕ್ಷಣ ಬಹಳ ಬಹಳ ಅವಶ್ಯಕತೆ ಇದೆ. ಯುವಕರು ತಪ್ಪುವುದು ಎಲ್ಲಿ? ಯುವಕರಿಗೆ ಜೀವನವನ್ನು ಸಫಲ ಮಾಡಿಕೊಳ್ಳುವ ಒಳಗುಟ್ಟೇನು? ಯುವಕರಿಗೆ ಮೋಸ್ಟ್ ಸೀಕ್ರೆಟ್ ಕಿವಿ ಮಾತು, ಯುವಕರ ಸಫಲತೆಯ ಒಳಗುಟ್ಟೇನು? ಇದನ್ನು ನಾವು ತಿಳಿದುಕೊಳ್ಳೋಣ. ಯುವಕರು ಎಲ್ಲೆಲ್ಲಿ ತಪ್ಪುತ್ತಾ ಇದ್ದಾರೆ ಅನ್ನೋದು ನಾವೇನು ಹೇಳಬೇಕಾಗೇ ಇಲ್ಲ. ಇವತ್ತಿನ ತಪ್ಪು ಮಾಡುವಂತಹ ಯುವ ಸಮಾಜ, ತಪ್ಪು ಮಾರ್ಗದಲ್ಲಿ ನಡೆಯುತ್ತಿರುವ ಯುವ ಶಕ್ತಿ ಒಂದು ಶಾಲೆ ಕಾಲೇಜಿಗೂ ಘಾತುಕ, ಊರಿಗೆ ಸಮಾಜಕ್ಕೂ ಮಾರಿ. ಅಷ್ಟೆಲ್ಲ ಹೆತ್ತಿದ ಪೇರೆಂಟ್ಸಿಗೆ ಎಷ್ಟು ಟೆನ್ಷನ್. ತಮ್ಮ ಮಕ್ಕಳನ್ನು ತಾವೇ ಬೆಳೆಸಲಿಕ್ಕೆ ಆಗದಿರುವಷ್ಟು ಟೆನ್ಷನ್ನಲ್ಲಿದ್ದಾರೆ ಇವತ್ತಿನ ಪೇರೆಂಟ್ಸ್. ಯಾವ ಪೇರೆಂಟ್ಸ್ ಬಾಯಲ್ಲಿ ಒಂದೇ ಮಾತು, ನಾವು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೆಂಗಿದ್ವಿ, ನಾವು ನಮ್ಮ ಮಕ್ಕಳ ವಯಸ್ಸಿನಲ್ಲಿ ನಾವು ಎಷ್ಟು ಪ್ರಾಮಾಣಿಕ ಇದ್ವಿ. ಈಗಿನ ಮಕ್ಕಳು ನಮ್ಮ ಮಾತೇ ಕೇಳಂಗಿಲ್ಲ. ಯಾಕೆ? ಪ್ರಾಬ್ಲಮ್ ಏನು? ಕಾರಣ ಕಂಡುಹಿಡಿದ್ರೆ ತಾನೇ ನಿವಾರಣೆ ಕಂಡುಹಿಡಿಯೋದು. ಇದ್ದಕ್ಕಿದ್ದಂತೆ ಚೆನ್ನಾಗಿ ಓದುವವರು ವಿದ್ಯಾಭ್ಯಾಸದ ಮಾರ್ಕ್ಸ್ ಕ್ಷೀಣಿಸ್ಬಿಡ್ತವೆ. ಕೇವಲ ಶಾಲೆ ಮನೆಗೆ ಹೋಗ್ತಾ ಇರುವ ಯುವಕರು ಯಾವುದೋ ಫ್ರೆಂಡ್ಸ್ ಗುಂಪು ಕಟ್ಕೊತಾರೆ, ಬ್ಯಾಡಾಗಿದ್ದ ಸಿನಿಮಾ ನೋಡ್ತಾರೆ, ಥಿಯೇಟರ್ಸಿಗೆ ಹೋಗ್ತಾರೆ, ಬ್ಯಾಡಾಗಿದ್ದೆಲ್ಲ ಯೂಟ್ಯೂಬ್ಸ್ಗಳನ್ನು ನೋಡ್ತಾರೆ. ಈಗಿನ ಕಾಲದಲ್ಲಿ ಯಾರು ಥಿಯೇಟರ್ಸ್ಗೆ ಹೋಗ್ತಾರೆ? ಎಲ್ಲ ತಪ್ಪುಗಳನ್ನು ಮಾಡಲಿಕ್ಕೆ ಕೈಯಲ್ಲೇ ಅವಕಾಶ ಇದ್ದಾಗ ರೊಕ್ಕ ಖರ್ಚು ಮಾಡಿ ಊರ ಹೊರಗೆ ಯಾರು ಹೋಗ್ತಾರೆ? ಎಷ್ಟು ಈಸಿ ಅವೈಲೇಬಲ್. ಗುಟ್ಕಾ ತಿನ್ನೋದೇನು, ಕುಡಿಯೋದೇನು, ಆ ಗುಟ್ಕಾ ತಿನ್ನಲಿಕ್ಕೆ, ಸರಾಯಿ ಕುಡಿಲಿಕ್ಕೆ ಫ್ರೆಂಡ್ಸಿನ ಸಪೋರ್ಟ್, ಪೇರೆಂಟ್ಸಿಗೆ ಟೆನ್ಷನ್. ಆ ಒಂದು ಹಣ ಕೇಳಬೇಕಲ್ಲ, ಆ ಹಣಕ್ಕಾಗಿ ಎಷ್ಟು ಸುಳ್ಳನ್ನು ಹೆಣಿಬೇಕು. ಪೇರೆಂಟ್ಸು, ಸಿಸ್ಟರ್ಸು, ಮನೆಯಾಗಿರುವ ಅಜ್ಜ ಅಜ್ಜಿಗಳ ಬಗ್ಗೆ ರೆಸ್ಪೆಕ್ಟ್, ರೆಗಾರ್ಡ್, ಗೌರವವೇ ಇಲ್ಲ.
ಈಗಿನ ಯುವಕರ ಪ್ರಾಬ್ಲಮ್ಸ್ ಒಂದು ಆ್ಯಂಗಲ್ಲ, ಎರಡು ಆ್ಯಂಗಲ್ಲ. ಕಾಲೇಜ್ನಲ್ಲಿರೋ ಪ್ರೊಫೆಸರ್ಸ್ ಅವ್ರ ಜೊತೆಗೆ ಹೇಗಿರ್ತಾರೆ? ಅಲ್ಲಂತೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಷ್ಟೋ ಕಷ್ಟಪಟ್ಟು ಪೇರೆಂಟ್ಸ್ ಮಕ್ಕಳಿಗೋಸ್ಕರ, ಕೆಲವೊಬ್ಬರಂತೂ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲದಿದ್ದರೂ ಸಾಲ ಮಾಡಿಯೋ ಇನ್ನೇನೋ ಮಾಡಿ ಎಜುಕೇಷನ್ ಲೋನ್ ತಗೊಂಡು ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಲಿಸಿದರು. ಮತ್ತು ಪೇರೆಂಟ್ಸಿಗೆ ಗೊತ್ತಿಲ್ಲದಂತೆ ಹಣವನ್ನು ಹಾಳು ಮಾಡೋದೇನು, ಸಮಯ ಹಾಳು ಮಾಡೋದೇನು. ಹಾಗಾದರೆ ಈ ಯುವಕರಿಗೆ ಕಡಿವಾಣ ಏನು? ಯಾರು ಕಡಿವಾಣ? ಎಲ್ಲ ಯುವಕರು ಒಂದು ಮಾತು ತಿಳಿದುಕೊಳ್ಬೇಕು. ನನ್ನ ಜೀವನ ಸಫಲ ಮಾಡ್ಕೋಬೇಕಾದ್ರೆ, ನನ್ನ ಯುವ ಜೀವನ ನನಗೆ ಹೆಮ್ಮೆ ತರುವಂತಾಗಿರಬೇಕಾದ್ರೆ, ಯಾಕೆಂದರೆ ಎಲ್ಲ ಯುವಕರು ಒಂದಿನ ಮುದುಕರಾಗಲೇಬೇಕಲ್ಲ. ಕಾಲಚಕ್ರ ಜನವರಿ ಆದಮೇಲೆ ಫೆಬ್ರವರಿ ಬರಲೇಬೇಕು. ಯುವಕರಾದಮೇಲೆ ಮುದುಕರು ಒಂದಿನ ಆಗಲೇಬೇಕು. ನಾ ಮುದುಕನಾದ ಮೇಲೂ ನನ್ನ ಯುವ ಕಾಲವನ್ನು ಒಂದು ಸಾರಿ ಹಿಂತಿರುಗಿ ನೋಡಿದರೆ ನನಗೇನೆ ಹೆಮ್ಮೆ ಅನ್ನಿಸ್ಬೇಕು. ಎಸ್, ನಾ ಎಷ್ಟು ಆದರ್ಶ ಯುವ ಜೀವನ ನಡೆಸಿದೆ, ಪೇರೆಂಟ್ಸ್ಗೆ ಎಷ್ಟು ಬಾಗಿ ತೂಗಿ ನಡೆದೆ, ಶಾಲೆಯಲ್ಲಿ ರೈಟ್ ಫ್ರೆಂಡ್ಶಿಪ್ ಮಾಡಿದೆ, ಒಂದಿನೂ ನಾ ಟೈಮ್ ವೇಸ್ಟ್ ಮಾಡಲಿಲ್ಲ, ತಪ್ಪು ಕರ್ಮಗಳನ್ನು ಮಾಡಲಿಲ್ಲ, ಫ್ರೆಂಡ್ಸಿನ ಪೀರ್ ಪ್ರೆಷರ್ ಇದ್ದರೂ ಸಹ ನಾ ಯಾವ ತಪ್ಪುಗಳನ್ನು ನಾನು ಮಾಡಲಿಲ್ಲ ಎನ್ನುವ ಜೀವನದ ಇತಿಹಾಸವೇ ಮುಂದಿನ ಪೀಳಿಗೆಗೆ ಒಂದು ಆದರ್ಶ ಚರಿತ್ರೆ ಆಗ್ತದಲ್ಲ, ದೇಶಕ್ಕೊಂದು ಕೊಡುಗೆ ಆಗ್ತದಲ್ಲ. ಎಲ್ಲರೂ ಸಾಧಕರಾಗಲಿಕ್ಕಾಗಲ್ಲ. ಯುವಕರಿಗೇನೂ ಸಾಧನೆ ಮಾಡಲಿಕ್ಕಾಗದಿದ್ದರೂ ಒಂದು ಸಾಧನೆ ಮಾಡಲೇಬೇಕು, ಯಾವ ಕ್ರೈಮ್ಸ್ ನನ್ನಿಂದ ಘಟಿಸಬಾರ್ದು. ಅದೇ ದೊಡ್ಡ ಸಾಧನೆ ಈಗಿನ ಕಾಲದಲ್ಲಿ. ಹಾಗಾದರೆ ಯುವಕರನ್ನು ಪ್ರೊಟೆಕ್ಟ್ ಮಾಡೋರು ಯಾರು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಪ್ರೊಟೆಕ್ಟರ್ಸ್ ನಾವೇ. ನನ್ನನ್ನು ನಾನು ರಕ್ಷಿಸ್ಕೋಬೇಕು. ಎಲ್ಲ ಆಕರ್ಷಣೆಗಳ ಮಧ್ಯದಲ್ಲೂ ನನ್ನನ್ನು ನಾನು ಸುರಕ್ಷಿತವಾಗಿಟ್ಕೋಬೇಕು ಎನ್ನುವ ನಮ್ಮ ಥಾಟ್ ನಮಗೆ ಕವಚವಾಗಿ ಬಿಡುತ್ತದೆ. ರಿಯಲಿ 100 ಜನ ನನ್ನ ಮುಂದೆ ತಪ್ಪು ಮಾರ್ಗದಲ್ಲಿ ನಡೀತಾ ಇದ್ದರು, ಐ ಶುಡ್ ಪ್ರೊಟೆಕ್ಟ್ ಮೈ ಸೆಲ್ಫ್. ನನ್ನ ಬೌಂಡ್ರಿಯಲ್ಲಿ ನಾನಿರಬೇಕು. ನನ್ನ ಬೌಂಡ್ರಿಯಲ್ಲಿ ನಾನಿರಬೇಕು ಎನ್ನುವಂತಹ ಶ್ರೇಷ್ಠವಾದಂತಹ ಶಕ್ತಿಶಾಲಿ ಸಂಕಲ್ಪ ನನ್ನನ್ನು ಎಲ್ಲ ಪ್ರೆಷರ್ಸ್ಗಳಲ್ಲೂ ರಕ್ಷಿಸ್ತದೆ. ಹಿಂದಿನ ಕಾಲದ ಅಜ್ಜ ಅಜ್ಜಿಗಳು ತಮ್ಮ ಹೆಮ್ಮೆಯ ಸಾಧನೆಗಳನ್ನು ಹೇಳ್ತಿರ್ತಾರೆ. ನಾವು ಸಣ್ಣವರಿದ್ದಾಗ ಹಂಗೆ ಹೊಲಕ್ಕೆ ಹೋಗ್ತಿದ್ವಿ, ಗುಡ್ಡಕ್ಕೆ ಹಿಂಗೆ ಹೋಗ್ತಿದ್ವಿ, ಹಂಗೆ ಮಾಡ್ತಿದ್ವಿ. ಇಂದಿನ ಯುವಕರಿಗೂ ಇರಬೇಕು. ನಾಳೆ ನನ್ನ ಜೀವನ ಅನೇಕರಿಗೆ ಆದರ್ಶ ಆಗುವಂತೆ, ಕಣ್ಣು ತೆರೆಯುವಂತೆ ಇರಬೇಕು. ಯಾವಾಗ ಯುವಕರು ತನ್ನನ್ನು ತಾನು ರಕ್ಷಿಸ್ಕೋಬೇಕೆನ್ನುವಂಥ ಲಕ್ಷ್ಮಣ ರೇಖೆಯನ್ನು ತಮಗೆ ತಾವೇ ಹಾಕಿಕೊಳ್ಳುತ್ತಾರೋ ಅವರನ್ನು ಯಾರೂ ಎಲ್ಲೂ ನೆಗೆಟಿವ್ ಫೋರ್ಸ್ನಿಂದ ಯುವಕರ ಜೀವನವನ್ನು ಹಾಳುಗೊಳಿಸಲು ಸಾಧ್ಯ ಇಲ್ಲ. ಸೀತೆ ಯಾಕೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಲಕ್ಷ್ಮಣ ಆಕೆಗೆ ಲಕ್ಷ್ಮಣ ರೇಖೆ ಹಾಕಿದ್ದ. ಸ್ಥೂಲವಾದ ಬಾಣದಿಂದ ಸ್ಥೂಲವಾದ ಗೆರೆಯನ್ನು ಹಾಕಿದ. ಆದರೆ ಸೀತೆ ತನ್ನ ಮನದೊಳಗೆ ತಾನು ರೇಖೆ ಹಾಕಿಕೊಂಡಿದ್ದರೆ, ನಾನು ಜಿಂಕೆಗೆ ವಶ ಆಗಬಾರದು, ನಾನು ರೇಖೆಯನ್ನು ದಾಟಿ ಹೋಗಬಾರದು, ನಾನು ರಾವಣನ ಆಮಿಷಕ್ಕೆ ಒಳಗಾಗಬಾರದು, ರಾವಣ ಯಾವ ರೂಪದಲ್ಲಿ ಧರಿಸಿ ಬಂದರೂ ನಾನು ಗುರುತಿಸಬೇಕು ಎನ್ನುವಂಥ ತನ್ನ ಬೌಂಡ್ರಿ ತಾನೇ ಹಾಕ್ಕೊಂಡಿದ್ರೆ ಇಷ್ಟೊತ್ತಿಗೆ ರಾಮಾಯಣ ಆಗ್ತಿರಲಿಲ್ಲ, ಸೀತೆ ಲಂಕೆಗೆ ಹೋಗ್ತಿರಲಿಲ್ಲ. ಹಾಗೆ ನನ್ನ ಜೀವನದಲ್ಲೂ ನಮ್ಮ ಹಿರಿಯರದು ಕಲಿಸಿಕೊಟ್ಟ ಪಾಠ ರಾಮಾಯಣದಲ್ಲಿ ಎಷ್ಟು ದಿವ್ಯವಾದ ಪಾಠ ಅಡಗಿದೆ. ರಾಮಾಯಣ ಎಷ್ಟು ಬ್ಯೂಟಿಫುಲ್ ಸ್ಟೋರಿ. ರಾಮಾಯಣ ಹೇಳಿಕೊಡ್ತದೆ ನನ್ನ ರೇಖೆ ನಾನು ಹಾಕೋಬೇಕು. ನಮ್ಮ ಹಿರಿಯರು ಬೇಕಾದಷ್ಟು ರೇಖೆ ಹಾಕಿರ್ಬೋದು ನಮಗೆ, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ, ಅದು ಲಕ್ಷ್ಮಣ ರೇಖೆ.
ಬನ್ನಿ, ಇಂದಿನ ಯುವಕರು ಸ್ವರೇಖೆಯನ್ನು, ಸಂಕಲ್ಪ ರೇಖೆಯನ್ನು, ದೃಢತೆಯ ರೇಖೆಯನ್ನು, ಸ್ವ ಅನ್ವೇಷಣೆಯ ರೇಖೆಯನ್ನು ಹಾಕಿಕೊಳ್ಳೋಣ. ಆ ಸ್ವ ಅನ್ವೇಷಣೆಯ ರೇಖೆಯ ಪ್ರಥಮ ಮೆಟ್ಟಲು ಕಲಿಸಿಕೊಡ್ತದೆ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗ. ರಾಜಯೋಗದ ಪ್ರಥಮ ಸ್ಟೆಪ್ ಸೆಲ್ಫ್ ರಿಫ್ಲೆಕ್ಷನ್, ಸ್ವ ಅನ್ವೇಷಣೆ. ಆ ಸ್ವ ಅನ್ವೇಷಣೆಯಲ್ಲಿ ಸ್ವಪರಿವರ್ತನೆಯ ದೃಢ ಸಂಕಲ್ಪವನ್ನು ಮಾಡೋಣ. ನಮ್ಮ ಯುವ ಜೀವನವನ್ನು ಅನ್ಯ ಆಕರ್ಷಣೆಗಳಿಂದ ಮುಕ್ತರಾಗಿ ಆದರ್ಶ ಜೀವನ ಮಾಡಿಕೊಳ್ಳುವ ಸೂತ್ರಗಳನ್ನು ಒಂದೊಂದೇ ಎಪಿಸೋಡ್ನಲ್ಲಿ ಕಲಿಯುತ್ತಾ ಹೋಗೋಣ. ಓಂ ಶಾಂತಿ.